ಹೊರಗುತ್ತಿಗೆ ಒಳಗುತ್ತಿಗೆ ನೌಕರನ್ನು ಕಾಯಂಗೊಳಿಸುವ ಕುರಿತು ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂದ್ರೆ ಅದನ್ನು ಖಾಲಿನೇ ಉಳಿದಲ್ಲ ಅಧ್ಯಕ್ಷರೇ. ಹಂಗಾದ್ರೆ 2,84,000 ಖಾಲಿ ಇದೆ ಹುದ್ದೆ. ನೀವು ಒಳಗುತ್ತಿಗೆ ಪಾಪ 20-30 ವರ್ಷ 1-2 ವರ್ಷ ಉಳಿದಿರ್ತದೆ ಸರ್ವಿಸು. ಇವತ್ತು ಪೌರ ಕಾರ್ಮಿಕರಿದ್ದಾರೆ ಪಾಪ ನಮ್ಮಲ್ಲಿ ಬರ್ತಾರೆ ಪೌರ ಕಾರ್ಮಿಕರು, ಇನ್ನೂ 1 ವರ್ಷ ಉಳಿದದ್ರಿ. 28-29 ವರ್ಷ ನಾ ಕೆಲಸ ಮಾಡೀನಿ, 1 ವರ್ಷ ಪರ್ಮನೆಂಟ್ ಮಾಡುತ್ತಾರೆ, ಅದನ್ನು ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂದಾಗ ಇದೇ ರೀತಿ ಸರ್ಕಾರ ಈ ರಾಜ್ಯದ ನಿರುದ್ಯೋಗ ಯುವಕರ ವಿರುದ್ಧ ಈ ರೀತಿ ಸುಮ್ಮನೆ ಮೀಸಲಾತಿ, ನೀವೇ ಹೇಳಿದ್ರಿ ಮೀಸಲಾತಿ ಎಲ್ಲ ಕ್ಲಿಯರ್ ಆಗಿದೆ. ಈಗ ಒಳ ಮೀಸಲಾತಿ ಕೊಟ್ಟಿರಿ, ಇಂಪ್ಲಿಮೆಂಟ್ ಮಾಡಿ. 2.5 ವರ್ಷ ಆಯ್ತು ಈ ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಸ್ತಾ ಇಲ್ಲ, ಬರೀ ದೊಡ್ಡ ದೊಡ್ಡ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ರಿ. ಇದೇ ರೀತಿ ಸರ್ಕಾರ ಹೋದ್ರೆ ಕರ್ನಾಟಕದಲ್ಲಿ ನೇಪಾಳದಂತ ಕ್ರಾಂತಿ ಆಗೋದು ದೂರ ಇಲ್ಲ. ಇದನ್ನ ಎಚ್ಚರಿಕೆನೇ ಈ ರಾಜ್ಯದ ಮುಖ್ಯಮಂತ್ರಿ ಆ ಸರ್ಕಾರ ಕೊಡ್ತೀನಿ. ನೀವೇನಾದರೂ ಇದೇ ಉದ್ದಟತನ ಇದೇ ರೀತಿ ಜನರ ತಪ್ಪಿಗೆ ಕೆಲಸ ಮಾಡಿದ್ರೆ ಈ ರಾಜ್ಯದ ಯುವಕರು ಸುಮ್ಮಕೊಂಡಿರುವುದಿಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.